ಲೀಡ್ ಕೋಡ್ ಬಿಗ್ಗೆಸ್ಟ್ ಸ್ಕ್ಯಾಮ್. ಈ ಸ್ಕ್ಯಾಮಲ್ಲಿ ನೀವೇನಾದರೂ ಸಿಕ್ಕಾಕೊಂಡ್ರಿ ಅಂತ ಅಂದರೆ ಅಕಾರ್ಡಿಂಗ್ ಟು ಮೀ ನಿಮ್ಗಂತೂ ಪ್ಲೇಸ್ಮೆಂಟ್ ಆಗೋದು ತುಂಬ ಕಷ್ಟ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಲೀಡ್ ಕೋಡ್ ಪ್ಲಾಟ್ಫಾರ್ಮ್ ಸ್ಕ್ಯಾಮ್ ಅಲ್ಲ, ಬಟ್ ಈಗ ಒಂದು ಟ್ರೆಂಡ್ ಶುರು ಆಗಿದೆ ಗೊತ್ತಾ. ಲೀಡ್ ಕೋಡ್ 150, ಲೀಡ್ ಕೋಡ್ 600. ನೀವೇನಾದರೂ ನನ್ನ ಲೀಡ್ ಕೋಡ್ 600 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಿ ಅಂದರೆ ಪಕ್ಕ ನಿಮಗೆ ಫ್ಯಾಂಗು ಮತ್ತು ಮ್ಯಾಂಗ್ ಕಂಪ್ನಿಯಲ್ಲಿ ಜಾಬ್ ಸಿಗುತ್ತೆ. ನೀವೇನಾದರೂ ನನ್ನ ಲೀಡ್ ಕೋಡ್ 300 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರಿ ಅಂದರೆ ಪಕ್ಕ ನಿಮಗೆ ಟಾಪ್ ಕಂಪ್ನಿಯಲ್ಲಿ ಜಾಬ್ ಸಿಗುತ್ತೆ. ಈ ಥರದ ವೀಡಿಯೋಸ್ನ ನೀವು ಯೂಟ್ಯೂಬಲ್ಲಿ ಆಗಿರ್ಬೋದು, ಇಂಟರ್ನೆಟ್ಟಲ್ಲಿ ಆಗಿರ್ಬೋದು ತುಂಬ ನೋಡಿರ್ತೀರಾ. ಬಟ್ ಫನ್ ಫ್ಯಾಕ್ಟ್ ಏನಂದರೆ, ಅಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ನಿಜವಾಗ್ಲೂ ಜಾಬ್ ಸಿಗುತ್ತಾ ಅಂತ. ಬಿಕಾಸ್ ಮೊನ್ನೆ ಒಂದು ನ್ಯೂಸ್ ನೋಡಿದೆ ಗೊತ್ತಾ, ಅದೇನಂತ ಅಂದರೆ ಲೀಡ್ ಕೋಡಲ್ಲಿ ಬರೀ 16 ಅಥವಾ 62 ಕ್ವಶನ್ಸ್ ಏನೋ ಸಾಲ್ವ್ ಮಾಡಿದಾರೆ ಅಷ್ಟೇ. ಆದರೂ ಅವರಿಗೆ ಫ್ಯಾಂಗ್ ಕಂಪ್ನಿಯಲ್ಲಿ ಜಾಬ್ ಸಿಕ್ಕಿದೆ. ಯಾವ ಕಂಪ್ನಿ ಅಂತ ಮೆನ್ಷನ್ ಮಾಡಲ್ಲ, ಬಟ್ ಜಾಬ್ ಸಿಕ್ಕಿದೆ. ಇವಾಗ ಆ್ಯಕ್ಚುಯಲ್ ಆಗಿ ಹೇಳಿ, ಲೀಡ್ ಕೋಡಲ್ಲಿ ನಾವು ಎಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಂತ. ಲೀಡ್ ಕೋಡ್ನ ಫಸ್ಟ್ ಏನಕ್ಕೆ ಬಿಲ್ಡ್ ಮಾಡಿದ್ರು ಗೊತ್ತಾ, ಲೀಡ್ ಕೋಡಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಸ್ಟೂಡೆಂಟ್ಸು ಅವ್ರ ಲಾಜಿಕ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ. ಬಟ್ ಈಗೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಸಮ್ ಸೆಟ್ ಆಫ್ ಎಷ್ಟೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಬಿಟ್ಟು ನಾ ಫ್ಯಾಂಗ್ ಕಂಪ್ನಿ ಮತ್ತು ಮ್ಯಾಂಗ್ ಕಂಪ್ನಿನ ಕ್ರ್ಯಾಕ್ ಮಾಡ್ತೀನಿ, ನಂಗೆ ಸಾಕು ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಯಲ್ ಆಗಿ ಲಾಜಿಕ್ನ ಯಾರೂ ಬಿಲ್ಡ್ ಮಾಡ್ಕೊಂಡಿರಲ್ಲ. ನೀವು ಲೀಡ್ ಕೋಡಲ್ಲಿ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು ಗೊತ್ತಾ, ನಿಮಗೆ ಲಾಜಿಕ್ಕು ಎಲ್ಲಿವರೆಗೆ ಬಿಲ್ಡ್ ಆಗುತ್ತೆ ಅಲ್ಲಿವರೆಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾನೆ ಇರಿ. ನಿಮಗೆ ಅಟ್ ಪೀಕ್ ಆಫ್ ದಿ ಲೆವೆಲ್ ನನಗೆ ಲಾಜಿಕ್ ಬಿಲ್ಡ್ ಆಯಿತು ಅಂತ ಗೊತ್ತಾಯ್ತಲ್ಲ, ಸೊ ಅಲ್ಲಿಗೆ ಬೇಕಾದ್ರೆ ನೀವೇನಾದರೂ ನಿಲ್ಲಿಸಿ. ಬಟ್ ಎಟ್ ದಿ ಎಂಡ್ ಆಫ್ ದಿ ಡೇ ಇಂಟರ್ವ್ಯೂವರ್ ನಿಮಗೆ ಯಾವುದೇ ಟೈಪ್ ಆಫ್ ಪ್ರಾಬ್ಲಮ್ ಕೊಟ್ಟರು ನೀವು ಅದಕ್ಕೆ ಕೋಡ್ ಬರೆಯೋ ಲೆವೆಲ್ಗೆ ಪ್ರಿಪೇರ್ ಆಗಿರಬೇಕು. ಸೊ ಅಲ್ಲಿವರೆಗೆ ನೀವು ಪ್ರಿಪೇರ್ ಆಗಬೇಕಂದ್ರೆ ನಿಮಗೆ ಎಷ್ಟು ಟೈಪ್ ಆಫ್ ಲೀಡ್ ಕೋಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಂತ ನೀವೇ ಕಂಡಿಡ್ಕೊಳ್ಳಿ. ನನಗೆ ಎಷ್ಟು ಟೈಪ್ ಆಫ್ ಪ್ರಾಬ್ಲಮ್ಸ್ ಬೇಕು, ನಾನು ಎಷ್ಟು ಸಾಲ್ವ್ ಮಾಡಬೇಕು, ನಾನು ಇಷ್ಟು ಸಾಲ್ವ್ ಮಾಡಿದ್ರೆ ನನಗೆ ಪಕ್ಕಾ ಲಾಜಿಕ್ ಬಿಲ್ಡ್ ಮಾಡುತ್ತೆ. ಸೊ ಅಲ್ಲಿವರೆಗೆ ನೀವೇನು ಮಾಡಿ, ಸಾಲ್ವ್ ಮಾಡ್ತಾನೆ ಹೋಗಿ, ನಿಲ್ಲಿಸ್ಬೇಡಿ. ಸೊ ಎಟ್ ದಿ ಎಂಡ್ ಆಫ್ ದಿ ಡೇ ಯಾವುದಾದ್ರೂ ಒಂದು ಟೈಮಲ್ಲಿ ನಿಮಗೆ ಲಾಜಿಕ್ ಪಕ್ಕಾ ಬಿಲ್ಡ್ ಆಗೇ ಆಗುತ್ತೆ. ಸೊ ಅವಾಗ ನೀವೆಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿರಲ್ಲ. ಬಟ್ ಆ ಶೀಟ್ನ ನೀವು ರಿಟರ್ನ್ ತೆಗ್ಬಿಟ್ಟು ನೋಡಿದಾಗ, ಓ ನಾನು ಇಷ್ಟೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ ಅಂತ ನಿಮಗೆ ಶಾಕ್ ಆಗುತ್ತೆ. ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.